ನಾಪೋಕ್ಲು ವಿದ್ಯಾಸಂಸ್ಥೆಗೆ ದಾನವಾಗಿ ಬಂದ ಜಾಗದಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ಮುಂದಾಗಿರುವುದು ಖಂಡನೀಯ. ಈ ಸಂಬಂಧ ಸಮಗ್ರ ತನಿಖೆ ನಡೆಸಿ ಗೊಂದಲ ಉಂಟು ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ವಿರೋಧದ ನಡುವೆಯೂ ಕಾಮಗಾರಿ ಆರಂಭಿಸಿದ್ರೆ ಉಗ್ರ ಹೋರಾಟ ರೂಪಿಸುವುದಾಗಿ ಬಿಜೆಪಿ ಮುಖಂಡ ಅಪ್ಪಚೆಟ್ಟೋಲಂಡ ಮನು ಮುತ್ತಪ್ಪ ಎಚ್ಚರಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲ್ಲಿನ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದಿಂದ ಒಟ್ಟು 47.52 ಎಕರೆ ಜಾಗ ನೀಡಲಾಗಿದೆ. ಇಲ್ಲಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು, ಅಂಬೇಡ್ಕರ್ ವಸತಿ ಶಾಲೆ ಇದೆ. ಶಿಕ್ಷಣ ಸಂಸ್ಥೆಗಳಿಗಾಗಿ ಜಾಗ ಮೀಸಲಿದ್ದರೂ ಸರ್ವೆ ನಂಬರ್ 18/3ರಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ವಿರಾಜಪೇಟೆ ಶಾಸಕರು ಶಂಕುಸ್ಥಾಪನೆ ಮಾಡಿರುವುದು ಸರಿಯಲ್ಲ. ಈ ಜಾಗ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸೇರುತ್ತದೆ. 1990ರ ಆಗಸ್ಟ್ 1ರಂದು ಸರ್ವೆ ನಂಬರ್ 18/7ರಲ್ಲಿ ಇಬ್ರಾಹಿಂ ಹೆಸರಿನ 2.5 ಎಕರೆ ಜಾಗವನ್ನು ಸ್ಮಶಾನಕ್ಕೆಂದು ನೀಡಲಾಗಿದೆ. ಹೀಗಿದ್ದರೂ ವಿದ್ಯಾಸಂಸ್ಥೆಯ ಜಾಗದಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ಉದ್ದೇಶಿಸಿರುವುದು ಖಂಡನೀಯ. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕೀಯ ಮಾಡ್ತಿದೆ ಎಂದರು. ಈಗಾಗಲೇ ವಿದ್ಯಾಸಂಸ್ಥೆಯ ಜಾಗ ಒತ್ತುವರಿಯಾಗಿರುವ ಬಗ್ಗೆ ತಹಶೀಲ್ದಾರ್ ವರದಿ ನೀಡಿದ್ದು, ಮತ್ತೊಮ್ಮೆ ಸರ್ವೆ ಮಾಡುವ ಅಗತ್ಯವಿಲ್ಲ. ಸರ್ವೆ ಕಾರ್ಯ ನಡೆದಲ್ಲಿ ದಾಖಲೆಗಳನ್ನು ತಿರುಚುವ ಸಾಧ್ಯತೆ ಇದೆ ಎಂದ ಮನು ಮುತ್ತಪ್ಪ, ಚೆರಿಯಪರಂಬು ಆಟದ ಮೈದಾನದಲ್ಲಿ ಕ್ರೀಡಾಕೂಟಗಳು ನಡೆಯುತ್ತಿರುತ್ತದೆ. ಈ ಭಾಗದಲ್ಲಿ ಅಕ್ರಮವಾಗಿ ಶಾದಿ ಮಹಲ್ ನಿರ್ಮಿಸಲು ಹೊರಟಿದ್ದಾರೆ. ಕೋಮು ಸಂಘರ್ಷಕ್ಕೆ ನಮ್ಮನ್ನು ಹೊಣೆಗಾರರಾಗಿ ಮಾಡುವ ಹುನ್ನಾರವಿದು ಎಂದು ಆರೋಪಿಸಿದರು. ಆಶ್ಚರ್ಯ ಆಗ್ತದೆ ನೋಡಿ, ಇದು ಸ್ಕೆಚ್ ಇದೆ, ಶಾಲೆಯ ಒಟ್ಟಾರೆ ಸ್ಕೆಚ್ ಇದು ಶಾಲಾ ಕಟ್ಟಡಗಳಿರ್ತಕ್ಕಂಥ ಈ ಜಾಗ ಇದು ಈ ಗ್ರೀನ್ ಕಾಣ್ತದಲ್ಲ, ಇದು ಶಾಲಾ ಮೈದಾನ ಜಾಗ. ಇಲ್ಲಿ ಸಮೇತ ಇಲ್ಲಿ ಗ್ರೀನ್ ಕಾಣ್ತದಲ್ಲ, ಇದು ಶಾಲಾ ಮೈದಾನ ಜಾಗ. ಇಲ್ಲಿ 22 ಸೆಂಟ್ ಇದರ ಮಧ್ಯದಲ್ಲಿ ನೋಡಿ, ಅದೊಂದು ನೀಲಿ ಕಲರಲ್ಲಿ ಇದೆ. ಅದು ಅವತ್ತು MM ನಾಣೇನವರ ಆ ಸಂದರ್ಭದಲ್ಲೇ 2017 ಅಲ್ಲ ಅದಕ್ಕಿಂತ 22 ಸೆಂಟ್ ಜಾಗವನ್ನು ಅವರಿಗೆ ಗ್ರಾಂಟ್ ಮಾಡಿದರು ಮಸೀದಿ ಕಟ್ಟಲಿಕ್ಕೆ ಅಂತೇಳಿ. ನಂತರ ಇಲ್ಲಿ ಕೆಂಪು ಕಾಣ್ತದೆ ನೋಡಿ, ಈ ಕೆಂಪು ಕೋಣದಲ್ಲಿ ಒತ್ತುವರಿಯಾದಂಥ ಜಾಗಗಳು. ಈ ಒತ್ತುವರಿಯಾದಂಥ ಜಾಗದಲ್ಲಿ ಅದು ಈ ಶಾಲೆಯ ಮೈದಾನದ ಸರ್ವೆ ನಂಬರು. ಆ ಸರ್ವೆ ನಂಬರ್ 18/3. 18/3ರಲ್ಲಿ 13.61 ಎಕರೆಗಳು ಬರ್ತದೆ. 13.61 ಎಕರೆಗಳು ಬರ್ತದೆ. ಇದರಲ್ಲಿ ಸ್ಪಷ್ಟವಾಗಿ ನಮ್ಮ ಸರ್ವೆ ಇಲಾಖೆಯವರು ಉಲ್ಲೇಖ ಮಾಡಿದ್ದಾರೆ. ಇದು ಈ ಕಲರಲ್ಲಿ ಕೆಂಪಿರತಕ್ಕಂಥದ್ದು ಎಲ್ಲವೂ ಒತ್ತುವರಿಗಳು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ. ಅದಕ್ಕೆ ಇನ್ನೊಂದು ಆಶ್ಚರ್ಯ ಏನಾಗ್ತದೆ ಅಂತ ಹೇಳಿದ್ರೆ, ಇತ್ತೀಚೆಗೆ 2017ರಲ್ಲಿ ಇದು ಯಾರಿಗೂ ಗೊತ್ತಿಲ್ಲ, ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಆಶ್ಚರ್ಯಕರ ರೀತಿಯಲ್ಲಿ ಈ ಒತ್ತುವರಿ ಜಾಗದ ಮಧ್ಯ ಒಂದು ಸರ್ವೆ ನಂಬರನ್ನು ಕೊಟ್ಟು 18/2 ಅಂತೇಳಿ ಸರ್ವೆ ನಂಬರನ್ನು ಕೊಟ್ಟು ಅಲ್ಲಿ ಈಗ ಕಬರಸ್ಥಾನ್ ಅಂತ ಹೇಳಿ ಅದನ್ನು ವಕ್ಫ್ ಬೋರ್ಡ್ಗೆ 2017ರಲ್ಲಿ ವರ್ಗಾವಣೆ ಮಾಡಿರ್ತಾರೆ. 2000 ಅಕ್ರಮವಾಗಿ ಆ ಶಾಲಾ ಜಾಗದ ಮಧ್ಯದಲ್ಲಿ ವಕ್ಫ್ ಬೋರ್ಡಿಗೆ 62 ಸೆಂಟ್ ಜಾಗಗಳನ್ನು ಕೊಟ್ಟಿದ್ದಾರೆ. ಇದು ಯಾರ್ದು ಗಮನಕ್ಕೆ ಬರಲಿಲ್ಲ. ಯಾರಿಗೆ ಇದರ ಬಗ್ಗೆ ಅಂದರೆ ದಾಖಲೆಗಳನ್ನು ಯಾರು ಪದೇ ಪರಿಶೀಲನೆ ಮಾಡಲಿಕ್ಕೆ ಯಾರು ಹೋಗೋದಿಲ್ಲ. ಆದರೆ ಇಲ್ಲೇ ಮೊನ್ನೆ ಕಟ್ಟಿದಂಥದ್ದು ಏನೋ ಈ ಒಂದು ಶಾದಿ ಮಾಲ್ ಕಟ್ಟಿದಂಥದ್ದು. ಬಹುಶಃ ನಾವು ಶಾದಿ ಮಾಲ್ ಕಟ್ಟಲಿಕ್ಕೆ ಅಥವಾ ಮುಸ್ಲಿಮರ ಒಂದು ಕಾರ್ಯಕ್ರಮಗಳಿಗೆ ಅಡಚಣೆ ಒಡ್ಲಿಕ್ಕೆ ನಾವು ಬಹುಶಃ ಹೇಳ್ಬೋದು, BJPಯವರಿಗೆ ಇದೇ ಕೆಲಸ, BJPಯವರಿಗೆ ಬೇರೆ ಕೆಲಸ ಇಲ್ಲ ಅಂತೇಳಿ. ಶಾದಿ ಮಾಲ್ ತಂದಿದೆ ಯಡಿಯೂರಪ್ಪನವರು. ಶಾದಿ ಮಾಲ್ ತಂದಿದೆ ಯಡಿಯೂರಪ್ಪನವರು. ಹಿಂದೆ ನಾವು BJP ಸರ್ಕಾರ ಇದ್ದಾಗ ಆ ಶಾಲೆ ಮೈದಾನದ ಪಕ್ಕದಲ್ಲಿ ಶಾಲಾ ಮೈದಾನಕ್ಕೆ ಒತ್ತಾಗಿ ಖಾಸಗಿ ಜಾಗದಲ್ಲಿ ಒಂದು ಶಾದಿ ಮಾಲ್ ಯಡಿಯೂರಪ್ಪನವರ ಪೀರಿಯಡಲ್ಲಿ ಕಟ್ಟಿಯಾಗಿದೆ. ಇದೀಗ 100 ಮೀಟ್ರ್ಗಳಿಲ್ಲ ಅಲ್ಲಿ ಪುನಃ ಇನ್ನೊಂದು ಶಾದಿ ಮಾಲ್ ಈ ಒಂದು ಶಾಲಾ ಜಾಗದಲ್ಲಿ ಮಧ್ಯದಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಇದಕ್ಕಿಂತ ಹೆಚ್ಚಿನ ತುಷ್ಟೀಕರಣ ಅಥವಾ ಒಂದು ಸಮುದಾಯವನ್ನು ಓಲೈಕೆ ಮಾಡತಕ್ಕಂಥದ್ದು ಬಹಳ ಅತ್ಯಂತ ನೀಚ ಕೆಲಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಅತ್ಯಂತ ಖಂಡನೀಯ. ವಿದ್ಯಾಸಂಸ್ಥೆಯ ಜಾಗವನ್ನು ಅನ್ಯ ಉದ್ದೇಶಕ್ಕೆ ಬಳಸಬಾರದೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಅವರಿಗೆ ತಿಳಿದಿರಬೇಕಿತ್ತು. ಈ ಕಾಮಗಾರಿಯ ಹಿಂದೆ ಕಾಂಗ್ರೆಸ್ ಹಾಗೂ ಅಧಿಕಾರಿಗಳ ಕೈವಾಡವಿದೆ ಎಂದು ಸಂಶಯ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡ ತಳೂರು ಕಿಶೋರ್, ಕಾನೂನು ಹೋರಾಟಕ್ಕೆ ಬಿಜೆಪಿ ಸಿದ್ಧ ಎಂದರು. ಸ್ಕೂಲಿಗೆ ಸಂಬಂಧಪಟ್ಟ ಜಾಗವನ್ನು ಯಾರಿಗೂ ವರ್ಗಾವಣೆ ಮಾಡಬಾರದು, ಪರಬೇರೆ ಮಾಡಬಾರದು ಹೇಳುವಂಥ ಒಂದು ಡಿಸಿಷನ್ ಮಾಡಿದರು. ಅದು ಇಲ್ಲಿ ಉಲ್ಲಂಘನೆಯಾಗಿದೆ. ಮತ್ತು ಭಾಳ ಇನ್ನೊಂದು ವಿಚಾರ ಏನಂದರೆ, ನಮ್ಮ ಸುಪ್ರೀಂ ಕೋರ್ಟ್ ಆದೇಶಿದೆ,
ಕಾವೇರಿ ಹೊಳೆಯ ದಂಡಲ್ಲಿ 100 ಮೀಟ್ರು ಅಂದರೆ 100 ಮೀಟರ್ನ ಇಟ್ಲಿಕ್ಕೆ ಯಾವುದೇ ಒಂದು ಕಾಮಗಾರಿಯನ್ನು ಮಾಡಬಾರ್ದು, ಹೊಳೆಯ ಪರಿಸರಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳುವಂಥ ಒಂದು ಕಾನೂನು ಇದೆ. ಅದು ಅಲ್ಲಿ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಪೊನ್ನಣ್ಣನವರು ಕಾನೂನು ತಜ್ಞರಾಗಿದ್ದರಿಂದ ಅವರಿಗೆ ಅದು ಗೊತ್ತಿರಬೇಕಿತ್ತು, ಅಲ್ಲಿ ಆ ಕಾಮಗಾರಿಯನ್ನು ಗುದ್ದಲಿ ಪೂಜೆ ಮಾಡಬಾರದು ಅಂತೇಳಿ. ಅದನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಆಗಬೇಕು ಮತ್ತು ಒಂಥರ ಗುಂಪು ಘರ್ಷಣೆಗೆ ಅದು ಕಾರಣ ಆಗ್ತದೆ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನಂದರೆ, ಇವರು ಈಗಾಗಲೇ ಪ್ರಸ್ತಾಪ ಮಾಡಿದರು ನೀರು ನಿಲ್ತದೆ ಅಂತ ಹೇಳುವಂಥದ್ದು. ನಮ್ಮ 18ನೇ ಇಸ್ವಿ 18ರಲ್ಲಿ ಸಾಧಾರಣ 2-3 ತಿಂಗಳ ಕಾಲ ನೀರು ನಿಂತಿತ್ತು. ಅದರ ಮತ್ತು ಸರ್ಕಾರದವರು ಈ ಹಿಂದೆ ಮುಂದೆ ಮಾಡಿದ್ದು ಕೊಟ್ಟಮೋಡಿ, ಪರಂಬು, ಪೈಸಾರಿ ಅಂತೇಳಿ ದಾಖಲೆಯನ್ನು ಮಾಡಿದ್ದಾರೆ ಅದನ್ನು TC ಅವರು. ಆದರೆ ಇಲ್ಲಿ ಸರ್ವೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಎಷ್ಟು ಅಂದರೆ ಸ್ಕೆಚ್ ಹಾಕಿ, ಈಗ ಮುನುಗುತ್ತಪ್ಪನವ್ರು ಹೇಳಿದ್ದಾರೆ ಸರ್ವೆ ಅಗತ್ಯ ಇಲ್ಲ ಅಂತ. ಸರ್ವೆಯನ್ನು ಮಾಡಿದ್ದಾರೆ. ಸರ್ವೆಯನ್ನು ಮಾಡಿ ಅದರಲ್ಲಿ 6 ಜನರು ಒತ್ತುವರಿ ಮಾಡಿದನು ಅಂದಿನ ಸರ್ವೆಯವರು ನಮೂದನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒತ್ತುವರಿ ಮಾಡಿದನ್ನು ಕೊಟ್ಟಿದ್ದಾರೆ. 2 ಎಕರೆ, 1 ಎಕರೆ, 3 ಈಗ ಎಲ್ಲ ಸ್ಪಷ್ಟವಾಗಿ ನಮೂದನೆ ಇದೆ, ಎಲ್ಲ ದಾಖಲಾತಿಗಳು ಇದೆ. ಆದರೂ ಪುನಃ ಸರ್ವೆಗೆ ಬರೆಯುವುದು ಒಂಥರ ನಾಚಿಗೇಡಿನ ಸಂಗತಿ. ಅದರಿಂದ ಇದರ ಬಗ್ಗೆ ಅಧಿಕಾರಿಗಳ ಕೈವಾಡ ಇದೆ ಮತ್ತು ಕಾಂಗ್ರೆಸ್ನವರ ಕೈವಾಡ ಇದೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇದರ ಬಗ್ಗೆ ಇದೇ ರೀತಿ ಮುಂದುವರಿಯಾದರೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಕಾನೂನು ಹೋರಾಟಕ್ಕೂ ಸಿದ್ಧವಾಗ್ತೀವಿ, ಸಾಮಾನ್ಯರನ್ನು ಸೇರಿಸಿಕೊಂಡು ಹೋರಾಟಕ್ಕೂ ನಾವು ಸಿದ್ಧವಾಗಿರ್ತೀವಿ ಅಂತೇಳಿ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ ಅರುಣ್ ಕುಮಾರ್, ಮಾಧ್ಯಮ ಸಂಚಾಲಕ ಸಜಿಲ್ ಕೃಷ್ಣನ್, ಪ್ರಮುಖರಾದ ಲವನಾಣಯ್ಯ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.